ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಐ ನೋ ಐ ಆಮ್ ಲೇಟ್. ಐ ಮೀನ್ ಸೂಪರ್ ಲೇಟ್. ತುಂಬ ಅಂದರೆ ತುಂಬಾನೇ ನಡೀತಿದೆ ಲೈಫಲ್ಲಿ. ಅದಕ್ಕೋಸ್ಕರ ನಂಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಿಲ್ಲ. ಬಟ್ ಐ ಆಮ್ ಆ್ಯಕ್ಚುಲಿ ವೆರಿ ಆ್ಯಕ್ಟಿವ್ ಇನ್ ಇನ್ಸ್ಟಾಗ್ರಾಮ್ ಐ ಡಿನ ನಾನು ಕಮೆಂಟ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಇಫ್ ಯು ವಾಂಟ್ ಕ್ಯಾಚ್ ಅಪ್ ವಿ ಕ್ಯಾನ್ ಕ್ಯಾಚ್ ಅಪ್ ಓವರ್ ದೇರ್. ಸೊ ಇವತ್ತು ವಿಡಿಯೋ ಮಾಡಿದ್ದು ರೀಸನ್ ಏನಂತ ಬಂದರೆ, ನಾನು ರೆಡಿಯಾಗಿ ಹೊರಟಿದ್ದು ಮಾವಿನ ಹಣ್ಣಿನ ಹಬ್ಬ ಮಲ್ಲೇಶ್ವರಮಲ್ಲಿರೋ ರಾಮೇಶ್ವರಂ ವೆಜ್ ಹೋಟೆಲ್ನಲ್ಲಿ ಆರ್ಗನೈಸ್ ಮಾಡಿದ್ರು. ಸೊ ವಿ ಥಾಟ್ ವಿಲ್ ಗೋ ಅಂಡ್ ಚೆಕ್ ಇಟ್ ಔಟ್ ಅಂತ. ನಾವೊಂದು 3 ಜನ ಫ್ರೆಂಡ್ಸ್ ಬಂದ್ಬಿಟ್ಟು ಮಾತಾಡಿಕೊಂಡು ಹೊರಟಿದ್ದಾಯ್ತು ಆ ಪ್ಲೇಸ್ಗೆ. ಅಫ್ಕೋರ್ಸ್ ರೆಡಿ ಆಗೋಕ್ಕೂ ಮುಂಚೆ, ರೆಡಿ ಆಗುವಾಗಲೂ ಕೂಡ ಐ ಕಾಂಟ್ ಸ್ಕಿಪ್ ಗಾಸಿಪ್. ಸೊ ನಾನು ನನ್ನ ರೂಮ್ಮೇಟ್, ಲೈಕ್ ವೈಲ್ ಐ ವಾಸ್ ಗೆಟಿಂಗ್ ರೆಡಿ ಆಲ್ಸೋ ವಿ ವರ್ ಜಸ್ಟ್ ಡೂಯಿಂಗ್ ಆಲ್ ದ ಗಾಸಿಪ್ಸ್ ಇನ್ ದ ವರ್ಲ್ಡ್. ದೆನ್ ಐ ಗಾಟ್ ರೆಡಿ. ಐ ನೋ ಐ ವಾಸ್ ವೆರಿ ಲೇಟ್. ಅವರೆಲ್ಲ ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ಅರೌಂಡ್ 12ಗೆ, ಬಿಕಾಸ್ ವಿ ನ್ಯೂ ತುಂಬ ಅಂದರೆ ತುಂಬ ರಶ್ ಇರತ್ತೆ ಅಂತ ಹೇಳಿಬಿಟ್ಟು. ಸೊ ಐ ಟುಕ್ ಅ ಮೆಟ್ರೋ ಟು ದೇರ್. ಸೀರಿಯಸ್ಲಿ ನಂಗೆ ಯಾವತ್ತೂ ಕೂಡ ಅಷ್ಟು ಭಯ ಆಗಿರಲಿಲ್ಲ. ಓಕೆ, ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ, ನಂಗೆ ಚಿಕ್ಕ ಪುಟ್ಟದಕ್ಕೂ ಭಯ ಆಗುತ್ತೆ, ಬಟ್ ಸ್ಟಿಲ್ ಅವತ್ತು ಮಾತ್ರ ಹೆವಿ ಭಯ ಆಗ್ತಾಯಿತ್ತು. ಬಿಕಾಸ್ ಯಾವತ್ತೂ ಕೂಡ ನಾನು ಮೆಟ್ರೋನ ಅಷ್ಟು ಫ್ರೀಯಾಗಿ ನೋಡೇ ಇರಲಿಲ್ಲ. ಫುಲ್ ಆ ಪಾತ್ ಏನಿದೆ ಅಷ್ಟು ಕೂಡ ಎಂಟಿ ಇತ್ತು, ಒಬ್ಬರೂ ಕೂಡ ಅಲ್ಲಿರಲಿಲ್ಲ. ಸೊ ಆ ಒಂದು ಏನು ಎಡ್ಜಿಂದ ಎಡ್ಜಿಗೆ ಹೋಗೋವರೆಗೂ ತುಂಬಾ ಭಯ ಆಯಿತು. ವಾಟ್ ಇಫ್ ಯಾರಾದರೂ ಬಂದುಬಿಟ್ರೆ ಅನ್ನೋ ಭಯ ನಂಗಂತೂ ಹೆವಿ ಆಯಿತು. ಬಟ್ ಸ್ಟಿಲ್ ಸ್ಮೈಲ್ ಮಾಡ್ಕೊತಾನೆ ಹೋಗಿದ್ದಾಯಿತು. ಕ್ರಾಸ್ ಮಾಡಿಕೊಂಡು ರೂಟ್ ಹೇಳೋದಾದರೆ, ನಾನು ಮೆಟ್ರೋ ಹತ್ತಿದ್ದು ಬೆನಿಗನಹಳ್ಳಿಯಿಂದ ಸಂಪಿಗೆ ರೋಡ್ವರೆಗೂ ಮೆಟ್ರೋನಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ವಿ ಟುಕ್ ಅ ಆಟೋ ಟು ದ್ಯಾಟ್ ಹೋಟೆಲ್ ಒಳಗೆ ಹೋದರೆ ಫುಲ್ ರಶ್ ಇದೆ. ದರ್ ವಾಸ್ ಅ ಟೋಕನ್ ಸಿಸ್ಟಮ್. ಹೇಗೆ ಅಂದರೆ, ಫಸ್ಟ್ ಯು ಹ್ಯಾವ್ ಟು ಪೇ 350 ಪರ್ ಹೆಡ್ ಪೇ ಮಾಡಬೇಕಾಗತ್ತೆ. ಆಮೇಲೆ ದೆಲ್ ಗಿವ್ ಯು ಅ ಟೋಕನ್. ಆ ಟೋಕನ್ ಕಲೆಕ್ಟ್ ಮಾಡೋಕ್ಕೆ ಅಂತಲೇ ಅಲ್ಲೊಬ್ಬರು ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಟೋಕನ್ ನಂಬರ್ಸ್ ಅನೌನ್ಸ್ ಮಾಡ್ತಾರೆ. ನಿಮ್ಮ ನಂಬರ್ ಯಾವಾಗ ಬರುತ್ತೆ ಆವಾಗ ನಿಮಗೆ ಟೇಬಲ್ ಅಲೋಕೇಟ್ ಮಾಡ್ತಾರೆ. ಹೋಸ್ಟ್ ಬಗ್ಗೆ ಹೇಳಬೇಕಂದ್ರೆ, ಶಿ ವಾಸ್ ರಿಯಲಿ ವೆರಿ ನೈಸ್. ಅಲ್ಲೇ ನಿಂತ್ಕೊಂಡು ಎಲ್ರಿಗೂ ಎಲ್ಲ ಡಿಶ್ ಕೂಡ ಬಂದಿದೆಯಾ ಅಂತಂದು ನೋಡ್ತಾ ಇರ್ತಿದ್ರು. ಸೊ ಬಿಕಾಸ್ ತುಂಬ ಜನ ಇರೋದ್ರಿಂದ ದೇ ಆರ್ ಚಾನ್ಸಸ್ ಕೆಲವೊಂದು ಡಿಶಸ್ಸು ಮಿಸ್ ಆಗೋವಂಥದ್ದು. ಸೊ ಅವ್ರು ನಿಂತ್ಕೊಂಡು ಎಲ್ಲ ಡಿಶ್ಶು ಎಲ್ಲರಿಗೂ ತಲುಪಿದೆಯಾ ಅನ್ನೋದನ್ನು ಚೆಕ್ ಮಾಡ್ತಿದ್ರು. ವೆರೈಟೀಸ್ ಅಂತ ಬಂದರೆ ಆ್ಯಕ್ಚುಲಿ ತುಂಬಾ ವೆರೈಟೀಸ್ ಇತ್ತು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿತ್ತು. ನಾನು ಕೂಡ ಕೆಲವೊಂದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಿದೆ. ಕಡುಬು ಥರ ಏನೋ ಇತ್ತು, ಆದರೆ ಅದು ಸ್ವೀಟ್ ಆಗಿತ್ತು. ಸೊ ಡಿಫ್ರೆಂಟಾಗಂತೂ ಇತ್ತು. ಬಟ್ ಇಟ್ಸ್ ನಾಟ್ ಲೈಕ್ 5 ಆನ್ 5 ಡಿಶಸ್. 3ನ ಆರಾಮಾಗಿ ಕೊಡ್ಬೋದು. ಸೊ ನಾವೇನು ಮಾಡಿದ್ವಿ, ಎಲ್ಲ ತಿಂದ್ಕೊಂಡು ಆರಾಮಾಗಿ ಫೋಟೋಸ್ ಎಲ್ಲ ತಕ್ಕೊಂಡು, ಸ್ಪೆಷಲ್ ಏನು ಅಂದರೆ ಲಾಸ್ಟಲ್ಲಿ ಬೀಡ ಕೊಟ್ಟರು ಆಯಿತಾ. ದಟ್ ಬೀಡಾದಲ್ಲೂ ಕೂಡ ಮ್ಯಾಂಗೋ ಪೀಸಸ್ನ ಹಾಕಿದ್ರು, ವಿಚ್ ವಾಸ್ ಯೂನಿಕ್ ಆ್ಯಂಡ್ ಗುಡ್. ಸೊ ಅದೆಲ್ಲ ಮುಗಿಸ್ಕೊಂಡು ಆಬ್ವಿಯಸ್ಲಿ ಮಲ್ಲೇಶ್ವರಂವರೆಗೂ ಹೋಗಿದ್ದೀವಿ ಅಂದರೆ ಶಾಪಿಂಗ್ ಮಾಡದೆ ಹೋಗೋಕ್ಕಾಗತ್ತಾ. ಸೊ ವಿ ವೆಂಟ್ ಫಾರ್ ಅ ಶಾಪಿಂಗ್. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಈ ಪ್ಲೇಸ್ ಇಟ್ ವಾಸ್ ಲೈಕ್ ಅ ಮಿನಿ ಶೋ ಅಂದರೆ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ಗೂ ಗೊತ್ತಿರುತ್ತೆ, ಪ್ಲಸ್ ಬಾಯ್ಸ್ಗೂ ಗೊತ್ತಿರುತ್ತೆ, ಬಿಕಾಸ್ ನೀವು ಗರ್ಲ್ಸಿಗೆ ಕೊಡ್ಸಿರ್ತೀರಲ್ಲ. ಸೀರಿಯಸ್ ಆಗಿ ಎಲ್ಲ ಐಟಮ್ಸ್ ಕೂಡ ಎಷ್ಟು ಕ್ಯೂಟ್ ಆಗಿದ್ವು ಅಂದರೆ, ಲೈಕ್ ಕ್ಯೂಟ್ ಆಗಿರೋ ಪುಟಾಣಿ ಬಾಟಲ್ಸ್ಗಳಾಗಿರ್ಬೋದು, ಕಪ್ಸ್ ಆಗಿರ್ಬೋದು, ಆರ್ಗನೈಸರ್ಸ್, ಟಾಯ್ಸ್, ಪ್ರತಿಯೊಂದು ಕೂಡ ಇತ್ತು. ಪ್ರತಿಯೊಂದು ಕೂಡ ತುಂಬಾ ಕ್ಯೂಟ್ ಆಗಿದ್ವು. ಫ್ರೆಂಡ್ಗೋಸ್ಕರ ಹೋಗಿ ವಿ ಎಂಡೆಡ್ ಅಪ್ ಶಾಪಿಂಗ್. ಎಸ್, ದಟ್ಸ್ ಆಲ್ ಫಾರ್ ದಿ ಡೇ. ಥ್ಯಾಂಕ್ ಯು ಪೀಪಲ್ ಫಾರ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಐ ರಿಯಲಿ ಲವ್ ಯು. ಐ ಟ್ರೈ ಟು ಸ್ಟಾಪ್ ಬೈ ಅಗೇನ್ ಸೂನ್. ಬಾಯ್ ಬಾಯ್.